ಬಿಜೆಪಿಯವರು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಜನಾಕ್ರೋಶ ಯಾತ್ರೆ ಮಾಡ್ತಾ ಇದ್ದಾರೆ. ಜೆಡಿಎಸ್ನವರು ಅವರೊಂದು ರಾಜ್ಯ ಸರ್ಕಾರದ ವಿರುದ್ಧ ಅಭಿಯಾನ ಶುರು ಮಾಡಿದ್ದಾರೆ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಂತ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅನ್ನುವ ಅಭಿಯಾನ ಬೆಂಗಳೂರಿನಲ್ಲಿ ಶುರುವಾಯಿತು. ಇವತ್ತು ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆಯ ವಿರುದ್ಧ ಜನಾಂದೋಲನ, ಜೆಡಿಎಸ್ನ ಜನಾಂದೋಲನ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಮಾತಾಡಿದ್ರು. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸ್ಲೋಗನ್ ಒಳ್ಳೆ ಸ್ಲೋಗನ್ ಇದು. ಈ ಸರ್ಕಾರ ಕಿತ್ತಾಕೋದಕ್ಕೆ ಜನ ಕಾಯ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರಿದ್ದರು, ಜೆಡಿಎಸ್ನ ಅನೇಕ ನಾಯಕರುಗಳಿದ್ದರು. ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧದ ತನಕ ಮೋರ್ಚಾ ಬಂದರು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ್ರು. ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡೋದ್ರು. ಕೇಳಿಸ್ಕೊಳ್ಳಿ, ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಮಾತಾಡಿದ್ರು. ಅವತ್ತು ಆ ಭಾಗದ ಜನ ನೀವು ಬರಲೇಬೇಕು ಅಂತ ಹೇಳಿ ಕರೆಸಿ ಹೆಲಿಕಾಪ್ಟರ್ನಲ್ಲಿ ಪುಷ್ಪಾರ್ಚನೆ ಮಾಡ್ತಾರೆ ನನಗೆ. ಆದರೆ ಚುನಾವಣೆ ಬಂದಾಗ ಬೇರೆ ಪಕ್ಷಗಳಿಗೆ ಮತ ಕೊಡ್ತಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ನಗರದ ಉಸ್ತುವಾರಿ ಸಚಿವರು ಯಾವ ಮಟ್ಟದಲ್ಲಿ ಭ್ರಷ್ಟಾಚಾರಕ್ಕೆ ಹೊರಟಿದ್ದಾರೆ. ನನ್ನ ಹತ್ರ ಇರ್ತಕ್ಕಂಥ ಟನ್ಗಟ್ಟಲೆ ದಾಖಲೆಗಳು ಅಂತ ಏನು ಹೇಳಿದ್ದೇನೆ. ಇವತ್ತು ನಾನು ಸುಮ್ಮನೆ ಹೇಳಿಲ್ಲ. ಅವತ್ತು ನನ್ನ ಮೇಲೆ ಯಾವ ರೀತಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನನ್ನ ಧ್ವನಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅಂತ ಅಲ್ಲಿಂದ ಹೊರಟಿದ್ದಾರೆ. ಇವತ್ತೇ ನಿಮ್ಮ ಹೋರಾಟ ಪ್ರಾರಂಭ ಮಾಡಿದ್ದೀರಿ. ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಸಾಕು ಸ್ಲೋಗನ್ ಏನಿದೆ ಭಾಳ ಒಳ್ಳೆಯ ಸ್ಲೋಗನ್. ಚುನಾವಣೆಗಳನ್ನು ಕಾಯ್ತಾ ಇದ್ದಾರೆ ಅಷ್ಟೇ ನಾಡಿನ ಜನತೆ ಈ ಸರ್ಕಾರವನ್ನು ಕಿತ್ತೋಗಲಿಕ್ಕೆ. ನಮ್ಮ ರಾಯರೆಡ್ಡಿ, ನಮ್ಮ ಹಳೆ ಸ್ನೇಹಿತರು, ಇವತ್ತೇನು ನಮ್ಮ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಅವ್ರ ಬಾಯಲ್ಲೇ ಏನು ಬಂತು, ನಮ್ಮ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತ ಹೇಳಿ. ಈಗಿನ ಪಕ್ಷಗಳ ಏನು ನಾಯಕರುಗಳನ್ನು ಇವತ್ತು ರಕ್ಷಣೆ ಪಡ್ಕೊಂಡು ಸಿಕ್ಕದ ಕಡೆ ಬೇಲಿ ಹಾಕಿ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡ್ಕೊಂಡಿದ್ದಾರೆ. ಅಂಥ ಕೆಲಸ ನನ್ನ ಕಾರ್ಯಕರ್ತರು ಮಾಡಿಲ್ಲ. ಸದನದ ಒಳಗಡೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ವಿಷಯಾಧಾರಿತವಾದಂಥ ಒಂದು ಚರ್ಚೆಯನ್ನ ನಮ್ಮಂಥ ಯುವ ಜನಪ್ರತಿನಿಧಿಗಳು ಅಪೇಕ್ಷೆಯನ್ನ ಪಡ್ತೇವೆ, ನಿರೀಕ್ಷೆಯನ್ನ ಪಡ್ಕೊಳ್ತೇವೆ. ಆದರೆ ವಿಪರ್ಯಾಸ, ಸದನದ ಒಳಗಡೆ ಸರ್ಕಾರದ ಸಚಿವರು ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡ್ತಾರೆ. ಸಚಿವರಿಗೆ ಹನಿ ಟ್ರ್ಯಾಪು, ಹೈಕಮಾಂಡ್ಗೆ ಮನಿ ಟ್ರ್ಯಾಪು, ಜನಕ್ಕೆ ತೆರಿಗೆ ಟ್ರ್ಯಾಪು, ಇನ್ನು ಇಲ್ಲಿ ಕಮಿಷನ್ ಟ್ರ್ಯಾಪು ಕಾಂಟ್ರಾಕ್ಟರ್ಗಳಿಗೆ. ಸಂಪೂರ್ಣವಾಗಿ ನಮ್ಮ ರಾಜ್ಯವನ್ನ ಟ್ರ್ಯಾಪ್ ಸರ್ಕಾರ ಮಾಡಿ ಇಟ್ಟಿದ್ದಾರೆ, ಟ್ರ್ಯಾಪಲ್ಲಿ ಇಟ್ಕೊಂಡಿದ್ದಾರೆ. ಇನ್ನು ಜೆಡಿಎಸ್ನ ಶಾಸಕ MT ಕೃಷ್ಣಪ್ಪ ಅವರು ಮಾತಾಡಿದ್ರು. ತುರುವೇಕೆರೆ MLA ಅವರು ತಮ್ಮ ಕ್ಷೇತ್ರಕ್ಕೆ ಪಾಲಿಟೆಕ್ನಿಕ್ ಕಾಲೇಜ್ ಬೇಕು ಅಂತ ಕೇಳಕ್ಕೆ CM ಹತ್ರ ಹೋಗಿದ್ರಂತೆ. CM JDSಗೆ ಬಂದ್ಬಿಡು ಮಾಡಿಕೊಡೋಣ, ಕಾಂಗ್ರೆಸ್ಸಿಗೆ ಬಂದ್ಬಿಡು ಮಾಡಿಕೊಡೋಣ ಕಾಲೇಜು ಅಂದ್ರಂತೆ. ನಮ್ಮ ಕ್ಷೇತ್ರದ ಕೆಲಸ ಕೇಳೋದಕ್ಕೆ ಹೋದರೆ ಕಾಂಗ್ರೆಸ್ಸಿಗೆ ಕರೀತಾರೆ ನಮ್ಮನ್ನು. ಕಾಂಗ್ರೆಸ್ ಮುಳುಗುತ್ತಾ ಇರುವ ಪಕ್ಷ, ನಾನು ಯಾಕೆ ಹೋಗಲಿ ಅಲ್ಲಿಗೆ ಅಂತ MT ಕೃಷ್ಣಪ್ಪ ಅವರು. ಕೇಳಿಸ್ಕೊಳ್ಳಿ. ಈ ರಾಜ್ಯದಲ್ಲಿ ಲೂಟಿ ಮಾಡಿದವು, ಲೂಟಿ ಅನ್ನೋದು ಬಿಟ್ರೆ ಇದು ಯಾವ ಸಾಧನೆನೂ ಇಲ್ಲ. MLA 2 ವರ್ಷ ಆಗೈತೆ ನಮಗೆ, ನಾವಿದ್ದೀವಿ. 50 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಆ ರಸ್ತೆ ಗುಂಡಿ ಮುಚ್ಚ ದುಡ್ಡು ಕೊಟ್ಟರು ಅದು ಕೊಡ್ತಾ ಇಲ್ಲ. ಇನ್ನೇನು ಕೊಡೋಕ್ಕಾಗ್ತದೆ ನಿಮಗೆ? ಏನ್ರಿ ಕೊಡೋಕ್ಕಾಗ್ತದೆ? ಹೀಗಾಗಿ ಇವತ್ತು ಈ ಸರ್ಕಾರ ಅತ್ಯಂತ ಕಟ್ಟ ಕಡೆಯ ದಟ್ಟ ದರಿದ್ರ ಸರ್ಕಾರ ಅಂತ ಈ ವೇದಿಕೆಯಲ್ಲಿ ನಾನು ಹೇಳಕ್ ಬಯಸ್ತೀನಿ. ಅತ್ಯಂತ ಏನೇ ಡೆವಲಪ್ಮೆಂಟ್ ಇಲ್ಲ, ಬರೀ ಲೂಟಿ ಮಾಡು ಲೂಟಿ ಹೊಡೆಯೋದು ಬಿಟ್ರೆ ಇನ್ನೇನು ಮಾಡ್ತಾ ಇಲ್ಲ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆ ಗುಂಡಿ ಮುಚ್ಚಾಗಿ ದುಡ್ಡು ಕೊಡೋಕೆ ಯೋಗ್ಯತೆ ಇಲ್ಲ. 2,000 ರೂಪಾಯಿ ಅವ್ರಿಗೆ ಬಸ್ ಫ್ರೀ ಮಾಡಿದಿರಿ. ಸರ್ಕಾರ ನಡ್ಸೋದು ನಿಮಗೆ ಬರೋಲ್ಲ. ನಮ್ಗೊಂದು ಕಾಲೇಜ್ ಕೊಡಿ, ಲಾ ಕಾಲೇಜಾ, ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಕೊಡಿ ಅಂತ ಕೇಳಿದ್ರೆ ನೀನು ಕಾಂಗ್ರೆಸ್ಸಿಗೆ ಬಾ. ಯಾಕಬ್ಬ ಕಾಂಗ್ರೆಸ್ಗೆ ಹೋಗ್ಬೇಕು ನಾವು? ಅದು ಮುಳುಗೋಯ್ತದೆ. ಇವತ್ತು ನಾಳೆ ಮುಳುಗೋಗೋ ದೋಣಿ, ಅದಕ್ಕೆ ಯಾಕೆ ಎತ್ಕೊಳ್ಳೋಣ ನಾವು? ಹೀಗಾಗಿ ನಾವು ಯಾವುದೇ ಕಾರಣಕ್ಕೂ ಸಹ ಇದು ನಮ್ಮದೇ ಪಾರ್ಟಿ. ಬಿಜೆಪಿಯವರು ಜನಾಕ್ರೋಶ ಯಾತ್ರೆ ಮಾಡಿದ್ರು. JDSನವರು ಸಾಕಪ್ಪ ಸಾಕು ಕಾಂಗ್ರೆಸ್ ಸರ್ಕಾರ ಅಭಿಯಾನ ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನವ್ರು ಸುಮ್ಮನೆ ಕೂತ್ಕೊಂಡ್ರೆ ಹೆಂಗೆ? ಅವರು 17ನೇ ತಾರೀಕು ಪ್ರತಿಭಟನೆ ಮಾಡ್ತಾರಂತೆ ಕೇಂದ್ರ ಸರ್ಕಾರದ ವಿರುದ್ಧ. ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡ್ತಾ ಇದೆ, ಅದರ ವಿರುದ್ಧ 17ನೇ ತಾರೀಕು ಕಾಂಗ್ರೆಸ್ಸಿಗರ ಪ್ರತಿಭಟನೆ. ರಾಜ್ಯಾಧ್ಯಕ್ಷರೇ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ.
17ನೇ ತಾರೀಕು ಕೇಂದ್ರ ಸರ್ಕಾರದ ವಿರುದ್ಧ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಇಂದ ಎಲ್ಲಾ ಕಡೆ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ. ಸೊ ಅದ್ರ ವಿರುದ್ಧ ಬೆಲೆ ಏರಿಕೆಯನ್ನ ಜನರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೇವೆ. ಬಿಜೆಪಿ ಅವರು ಹೇಳ್ತಾ ಇದ್ದೀವಿ, ನೀವು ಬೋರ್ಡ್ ಅನ್ನ ಚೇಂಜ್ ಮಾಡ್ಕೊಳ್ಳಿ, ಬೋರ್ಡ್ ಅನ್ನ ಬಿಜೆಪಿ ಸರ್ಕಾರದ ವಿರುದ್ಧ ನಮ್ಮ ಜನ ಆಕ್ರೋಶ ಅಂತೇಳಿ ನೀವು ಬೋರ್ಡ್ ಬದಲಾವಣೆ ಮಾಡ್ಕೊಳ್ಳಿ ಅಂತೇಳಿ ನಾನು ಅಶೋಕ್ಗೆ ಮತ್ತು ಆ ಪಕ್ಷದ ಅಧ್ಯಕ್ಷರು ವಿಜಯೇಂದ್ರ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ. ಸೊ ಅವರು ಬೋರ್ಡ್ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು. ಈಗ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಫ್ರೀಡಂ ಪಾರ್ಕ್ ಅಲ್ಲಿ 17ನೇ ತಾರೀಕು ಇಟ್ಕೊಂಡಿದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಅವ್ರನ್ನ ಬೇಡ ಅಂತ ಹೇಳಕ್ಕಾಗ್ತದೆ. ಯಾಕೆಂದ್ರೆ ಅವ್ರಿಗೂ ಹೇಳ್ತಾ ಇದ್ದೀನಿ, ನಾನು ಬಿಜೆಪಿ ಸರ್ಕಾರ ಸಾಕಪ್ಪ ಸಾಕು, ಬಿಜೆಪಿ ಸರ್ಕಾರ ಅಂತ ಅವ್ರು ಪ್ರತಿಭಟನೆ ಮಾಡಬೇಕು. ಯಾಕೆಂದ್ರೆ ಯಾಕೆ ಬೆಲೆ ಏರಿಕೆ ಯಾರಿಂದ ಆಯಿತು? ಈಗ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ನಮ್ಗೆ ಹೇಳ್ತಾರಲ್ಲ, ಅವತ್ತು ಪ್ರಾರಂಭ ಮಾಡಿದ ತಕ್ಷಣ ಅವ್ರು ಮಾಡಲಿಲ್ವಾ? ಹಾಂ, ಅದನ್ನು ಅವ್ರು ಹೇಳ್ಕೋಬೇಕು. ಅವರು ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಬೋರ್ಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.